ಜನರ ತೆರಿಗೆ ಹಣವನ್ನ ತುಮಕೂರು ಪಾಲಿಕೆ ವ್ಯರ್ಥ ಮಾಡ್ತಿದ್ಯಾ? ಶೌಚಾಲಯ ನಿರ್ಮಾಣ ಆಗಿ ವರ್ಷಗಳೇಯಾದರೂ ಉದ್ಘಾಟನೆ ಭಾಗ್ಯವಿಲ್ಲ. ತುಮಕೂರು ನಗರದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ನಗರದ ಹಲವೆಡೆ ಅದೆಷ್ಟೋ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಶೌಚಾಲಯಗಳು ನಿರ್ಮಾಣ ಆಗಿ ವರ್ಷಗಳೇ ಕಳೆದರೂ ಕೂಡ ಇನ್ನೂ ಉದ್ಘಾಟನೆ ಭಾಗ್ಯ ಕಾಣದೆ ಶೌಚಾಲಯಗಳಿಗೆ ಬೀಗ ಜಡಿಯಲಾಗಿದೆ. ಅಲ್ಲದೆ ಜನರಿಗೆ ಉಪಯುಕ್ತವಾಗಲಿ ಎಂದು ನಿರ್ಮಿಸಿರುವ ಶೌಚಾಲಯ ಪಾಳು ಬಿದ್ದ ಸ್ಥಿತಿಗೆ ತಲುಪ್ತಾ ಇವೆ. ಇದರ ಬೆನ್ನಲ್ಲೇ ಇದೀಗ ಮಹಾನಗರ ಪಾಲಿಕೆ ಮತ್ತಷ್ಟು ಶೌಚಾಲಯವನ್ನ ನಿರ್ಮಿಸಲು ಶುರು ಮಾಡಿದ್ದು, ಪಾಲಿಕೆ ಸುಖಾಸುಮ್ಮನೆ ಜನರ ತೆರಿಗೆ ಹಣವನ್ನ ವ್ಯರ್ಥ ಮಾಡ್ತಾ ಇದೆಯಾ ಎಂಬ ಅನುಮಾನ ಶುರು ಆಗಿದೆ. ತುಮಕೂರಿನಲ್ಲಿ ನಿರ್ಮಿಸಿರುವ ಎಷ್ಟೋ ಶೌಚಾಲಯಗಳು ಇಂದಿಗೂ ಕೂಡ ಜನರಿಗೆ ಉಪಯುಕ್ತವಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ಎಷ್ಟೋ ಹೈಟೆನ್ಷನ್ ವೈರ್ ಕೆಳಗಡೆ ಶೌಚಾಲಯ ನಿರ್ಮಿಸಿರುವುದು, ಶೌಚಾಲಯಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದಿರೋದು, ಹೀಗಾಗಿ ಶೌಚಾಲಯಗಳು ನಿರ್ಮಾಣವಾದರೂ ಉದ್ಘಾಟನೆಗೊಳ್ಳದೆ ಹಾಗೆ ಉಳಿದಿದೆ. ಇನ್ನು ಜನರು ರಸ್ತೆಯಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಲು ಶುರು ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೂ ಕೂಡ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಇನ್ನು ಇದೀಗ ಕಳೆದ ಕೆಲ ತಿಂಗಳುಗಳ ಹಿಂದೆ ಬಿಎಚ್ ರಸ್ತೆ ಎನ್ಇಪಿಎಸ್ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಶೌಚಾಲಯ ನಿರ್ಮಾಣ ಶುರುವಾಗಿದ್ದು, ಇದೀಗ ಕಾಮಗಾರಿ ಪೂರ್ಣಗೊಂಡಿದೆ. ಆದರೂ ಕೂಡ ಶೌಚಾಲಯ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇಲ್ಲ. ಇದರಿಂದ ಪಾಲಿಕೆ ಬೇಕಾಬಿಟ್ಟಿ ಶೌಚಾಲಯಗಳನ್ನ ನಿರ್ಮಿಸಿ ಹಣವನ್ನ ವ್ಯರ್ಥ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜನರ ಹಣವನ್ನು ವ್ಯರ್ಥ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ನಾನು ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಮಕೂರಿನಲ್ಲಿ ಈಗಾಗಲೇ ಹಲವಾರು ಶೌಚಾಲಯಗಳು ಕಟ್ಟಡ ನಿರ್ಮಾಣ ಆಗಿದ್ರು ಕೂಡ ಉದ್ಘಾಟನೆ ಆಗದೆ ಇನ್ನೂ ಬೀಗ ಬಿದ್ದ ಪರಿಸ್ಥಿತಿಯಲ್ಲಿವೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೆಲವೊಂದಿಷ್ಟು ಹೊಸ ಕಟ್ಟಡಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಹಳೆ ಕಟ್ಟಡಗಳೇ ಉದ್ಘಾಟನೆ ಆಗದೆ ಪಾಳು ಬಿದ್ದ ಸ್ಥಿತಿ ತಲುಪಿವೆ. ಈಗ ಹೊಸ ಕಟ್ಟಡಗಳನ್ನ ಕಟ್ಟಿ ಮತ್ತೆ ಉದ್ಘಾಟನೆ ಮಾಡದೆ ಅವರು ದುಡ್ಡನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಶುರುವಾಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ಬಿಎಚ್ ರಸ್ತೆ ಎನ್ಇಪಿಎಸ್ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಈ ಶೌಚಾಲಯದ ಮುಂಭಾಗದಲ್ಲಿದ್ದೇನೆ. ಕಳೆದ ಒಂದು 2-3 ತಿಂಗಳ ಹಿಂದೆ ಈ ಶೌಚಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ರು. ಕಳೆದ ಕೆಲವೊಂದಿಷ್ಟು ದಿನಗಳಾದ ಮೇಲೆ ಈ ಶೌಚಾಲಯ ಕಾಮಗಾರಿಯೂ ಕೂಡ ಪೂರ್ಣ ಆಗಿದೆ. ಆದರೆ ತುಮಕೂರು ನಗರದಲ್ಲಿ ಹಲವೆಡೆ ತುಂಬ ಕಟ್ಟಡಗಳು ಶೌಚಾಲಯಗಳು ಉದ್ಘಾಟನೆ ಆಗದೆ ಪಾಳು ಬಿದ್ದ ಸ್ಥಿತಿಯನ್ನೇ ತಲುಪಿವೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ನಾವು ಸ್ವಚ್ಛ ತುಮಕೂರು, ಸ್ವಚ್ಛ ನಗರಿ, ಸ್ಮಾರ್ಟ್ ಸಿಟಿ ಅಂತ ಹೇಳ್ತೇವೆ. ಇರುವಂಥ ಶೌಚಾಲಯ ಕಟ್ಟಡಗಳನ್ನು ಉದ್ಘಾಟನೆ ಮಾಡದೇ ಇದ್ರೆ ಜನರು ಮೂತ್ರ ವಿಸರ್ಜನೆಗೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಪ್ರಶ್ನೆ. ರಸ್ತೆ ಬದಿಯಲ್ಲಿ ಮೂತ್ರ ವಿಸರ್ಜನೆ ಆಗ್ತಾ ಇರೋದಕ್ಕೆ, ಎಲ್ಲಂದ್ರಲ್ಲಿ ಮೂತ್ರ ವಿಸರ್ಜನೆ ಆಗ್ತಾ ಇರೋದಕ್ಕೆ ಇಂಡೈರೆಕ್ಟ್ ಆಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಎಲ್ಲ ಒಂದು ಕಡೆ ಕಾರಣ. ಇವರಿಗೆ ಬೇಕಾದಾಗ ಮಾತ್ರ ದುಡ್ಡು ಸ್ಯಾಂಕ್ಷನ್ ಆಗಬೇಕು ಅಂದರೆ ಬೇರೊಬ್ಬರಿಗೆ ಈ ಕಾಂಟ್ರಾಕ್ಟನ್ನು ಕೊಟ್ಟು ಅವರು ಈ ಶೌಚಾಲಯಗಳನ್ನು ಏನು ನಿರ್ಮಿಸ್ತಾ ಇದ್ದಾರೆ ಅವನ್ನ ಯಾವನ್ನೂ ಕೂಡ ಉದ್ಘಾಟನೆ ಮಾಡ್ತಾ ಇಲ್ಲ. ಕೇಳಿದ್ರೆ ಅವ್ರು ಹೇಳೋದು ಏನಂದರೆ ಹೈಟೆನ್ಷನ್ ವೈರ್ ಕೆಳಗಡೆ ಕಟ್ಟಿರ್ತೀವಿ ಅಂತ. ಹೈಟೆನ್ಷನ್ ವೈರ್ ಕೆಳಗಡೆ ಕಟ್ಟೋದಕ್ಕೆ ಅವರಿಗೆ ಮುಂಚೆಯೇ ಇಂಜಿನಿಯರ್ಗಳಿಗೆ ಪ್ಲಾನ್ ಇರೋದಿಲ್ವಾ? ಹೈಟೆನ್ಷನ್ ವೈರ್ ಕೆಳಗಡೆ ನಾವು ಶೌಚಾಲಯ ಕಟ್ಟಬಾರದು ಅನ್ನೋದು ಗೊತ್ತಿರೋದಿಲ್ವಾ? ತುಮಕೂರಿನಲ್ಲಿರುವಂತಹ ಬಹುತೇಕ ಎಲ್ಲ ಶೌಚಾಲಯಗಳು ಕೂಡ ಹೈಟೆನ್ಷನ್ ವೈರ್ ಕೆಳಗಡೆಯೇ ಇವೆ. ಮುಂಚೆ ಇವರು ದುಡ್ಡು ಹೊಡೆಯೋದಕ್ಕೆ ಈ ರೀತಿಯಾಗಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಹಳೆ ಕಟ್ಟಡಗಳೇ ಉದ್ಘಾಟನೆ ಆಗಿಲ್ಲ, ಆದ್ರೂ ಕೂಡ ಹೊಸ ಕಟ್ಟಡಗಳನ್ನು ಕಟ್ಟಿ ಈ ರೀತಿಯಾಗಿ ಪಾಳು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 2-3 ತಿಂಗಳ ಹಿಂದೆ ಕಾಮಗಾರಿ ಮುಗಿದಿದ್ರು ಕೂಡ ಇನ್ನೂ ಈ ಕಟ್ಟಡ ಉದ್ಘಾಟನೆ ಆಗಿಲ್ಲ, ಸಾರ್ವಜನಿಕರ ಉಪಯೋಗಕ್ಕೆ ಸಿಗುತ್ತಾ ಇಲ್ಲ. ಸಾರ್ವಜನಿಕರಿಗೆ ಎಲ್ಲಿ ಯಾವಾಗ ಶೌಚಾಲಯ ಉಪಯೋಗಕ್ಕೆ ಸಿಗೋದಿಲ್ಲವೋ ಆಗ ಅವರು ಮೂತ್ರ ವಿಸರ್ಜನೆಯನ್ನು ರಸ್ತೆ ಬದಿ ಮಾಡೋದಕ್ಕೆ ಶುರು ಮಾಡ್ತಾರೆ. ರಸ್ತೆ ಬದಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿ ಉಳಿಯೋದಕ್ಕೆ ಎಲ್ಲ ಒಂದು ಕಡೆ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಕಾರಣ ಇಷ್ಟೇ. ಅವರು ಕಳೆದ ಕೆಲವೊಂದಿಷ್ಟು ವರ್ಷಗಳಲ್ಲಿ ಕಟ್ಟಿರುವಂಥ ಶೌಚಾಲಯಗಳನ್ನೇ ಉದ್ಘಾಟನೆ ಮಾಡಿಲ್ಲ. ಈಗಲೂ ಕೂಡ ಹೊಸ ಶೌಚಾಲಯಗಳನ್ನು ಕಟ್ಟೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ಎನ್ಇಪಿಎಸ್ ಪೊಲೀಸ್ ಠಾಣೆಯ ಪಕ್ಕ ಬಿಎಚ್ ರಸ್ತೆಯಲ್ಲಿ ಕಟ್ಟಿರುವಂಥ ಈ ಶೌಚಾಲಯವೂ ಕೂಡ ಅಷ್ಟೇ. ಕಳೆದ 2-3 ತಿಂಗಳ ಹಿಂದೆ ಕಾಮಗಾರಿ ಮುಗಿದಿದ್ರು ಕೂಡ ಇದನ್ನು ಯಾರೂ ಕೂಡ ಬಂದು ಉದ್ಘಾಟನೆ ಮಾಡ್ತಾ ಇಲ್ಲ, ಜನರಿಗೆ ಉಪಯೋಗಕ್ಕೆ ಈ ಸೌಕರ್ಯವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಶೌಚಾಲಯವನ್ನು ಬಳಸೋದಕ್ಕೆ ಅನುಮತಿ ಕೊಟ್ಟು ಉದ್ಘಾಟನೆ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.